ಮಧ್ಯಪ್ರಾಚ್ಯದಲ್ಲಿ 5 ದಿನದಿಂದ ತಣ್ಣಗಾಗಿದ್ದ ಘೋರ ಯುದ್ಧ ಮತ್ತೆ ಶುರುವಾಗ್ತಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಸಂಧಾನ ಸಭೆ ವಿಫಲವಾಗಿದೆ. ಇರಾನ್ ಅಮೆರಿಕದವರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ ಪಾಕಿಸ್ತಾನಕ್ಕೂ ಮುಖಭಂಗವಾಗಿದೆ. ಶಾಂತಿ ಒಪ್ಪಂದ ವಿಫಲ ಆಗ್ತಿದ್ದಂತೆ ಕದನ ವಿರಾಮಕ್ಕೂ ಅಮೆರಿಕ ಎಳ್ಳು ನೀರು ಬಿಟ್ಟಿದೆ. ಉಗ್ರರನ್ನೇ ಮಕ್ಕಳಂತೆ ಪೋಷಣೆ ಮಾಡೋ ಪಾಕಿಸ್ತಾನದವರು ಶಾಂತಿ ಮಾತುಕತೆ ನಡೆಸೋಣ ಅಂತ ಇಸ್ಲಾಮಾಬಾದ್ಗೆ ಕರೆಸಿಕೊಂಡ್ರು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇರಾನ್ ಸಂಸತ್ ಸ್ಪೀಕರ್ ಅವರ ನಿಯೋಗನೂ ಇಸ್ಲಾಮಾಬಾದ್ಗೆ ಬಂದಿತ್ತು. ಆದರೆ 21 ಗಂಟೆ ಒಟ್ಟಿಗೆ ಒಂದೇ ಹೋಟೆಲ್ನಲ್ಲಿ ಇದ್ರೂ ಮುಖಾಮುಖಿ ಕೂತು ಮಾತುಕತೆ ನಡೆಸಲಿಲ್ಲ. ಬ್ರೋಕರ್ ಕೆಲಸ ಮಾಡ್ತಿದ್ದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪ್ರತ್ಯೇಕವಾಗಿ ಇಬ್ಬರ ಹತ್ರನೂ ಮಾತಾಡ್ತಿದ್ರು. ಅಮೆರಿಕದವರ ಷರತ್ತನ್ನ ಇರಾನ್ ನಿಯೋಗಕ್ಕೆ ಒಪ್ಪಿಸ್ತಿದ್ರು. ಇರಾನ್ನವರು ಬೇಡಿಕೆಗಳನ್ನ ಅಮೆರಿಕದವರ ಕಿವಿಗೆ ತುಂಬಿದ್ರು. 21 ಗಂಟೆಗಳ ಕಾಲ ಬರೀ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವರದಿ ಒಪ್ಪಿಸಿದ್ದನ್ನ ಬಿಟ್ರೆ ಪಾಕಿಸ್ತಾನದವರ ಕೈಯಲ್ಲಿ ಬೇರೇನು ಮಾಡೋಕ್ಕಾಗ್ಲಿಲ್ಲ. ಅಷ್ಟಕ್ಕೂ ಅಮೆರಿಕದವರು ಹಾಕಿದ ಷರತ್ತುಗಳೇನು, ಇರಾನ್ನವರು ಕೊಟ್ಟ ಉತ್ತರಗಳೇನು, ಇರಾನ್ನವರು ಇಟ್ಟ ಬೇಡಿಕೆಗಳೆಷ್ಟು, ಅಮೆರಿಕದವರು ಕೊಟ್ಟ ಉತ್ತರ ಹೇಗಿತ್ತು ಅನ್ನೋದೇ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ. ಹಾಗಾದ್ರೆ ಆ ಷರತ್ತುಗಳು, ಬೇಡಿಕೆಗಳನ್ನ ನೋಡ್ತಾ ಹೋಗೋಣ. ಆ 21 ಗಂಟೆಯಲ್ಲಿ ಆಗಿದ್ದು ಒಟ್ಟು 5 ಪ್ರಮುಖ ವಿಷಯಗಳ ಚರ್ಚೆಗಳು. ಇರಾನ್ ಕೇಳಿದ್ದು ಲೆಬನಾನ್ ಮೇಲೆ ದಾಳಿ ನಿಲ್ಲಬೇಕು, ಈ ಕ್ಷಣವೇ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅಂತ. ಅದಕ್ಕೆ ಅಮೆರಿಕದವರು ಹೇಳಿದ್ದು, ನಮ್ಮ ಒಪ್ಪಂದಗಳನ್ನ ಇರಾನ್ ನಿಯೋಗ ಒಪ್ಪಿದ್ರೆ ತತ್ಕ್ಷಣವೇ ಇಸ್ರೇಲ್ ಜೊತೆ ಮಾತಾಡಿ ಯುದ್ಧ ನಿಲ್ಲಿಸ್ತೀವಿ ಅಂತ. ಇರಾನ್ ಕೇಳ್ತು, ವಿಶ್ವ ಭಯೋತ್ಪಾದನೆ ಪಟ್ಟಿಯಿಂದ ಇರಾನ್ ರೆವಿಲ್ಯೂನರಿ ಗಾರ್ಡ್ಗಳನ್ನ ಕೈ ಬಿಡಬೇಕು ಅಂತ. ಆದ್ರೆ ಅಮೆರಿಕದವರು ನಾವ್ ಹೇಳಿದಂತೆ ಕೇಳಿದ್ರೆ, ನಮ್ಮ ಷರತ್ತುಗಳನ್ನ ಒಪ್ಪಿದ್ರೆ ಪರಿಶೀಲಿಸ್ತೀವಿ ಅಂತ ಅದೇ ಡೈಲಾಗ್ ಹೊಡೆದ್ರು. ಮತ್ತೆ ಇರಾನ್ ಕೇಳಿದ್ದು, ಅಮೆರಿಕದವರು ವಿಶ್ವಸಂಸ್ಥೆ ಮೂಲಕ ಇರಾನ್ಗೆ ಬರಬೇಕಿದ್ದ ವಿದೇಶಿ ಹಣ, ಸಂಪತ್ತನ್ನ ರಿಲೀಸ್ ಮಾಡಿಸ್ಬೇಕು ಅಂತ. ಆಯ್ತು, ಅದೇನ್ ದೊಡ್ಡ ವಿಷಯ ಅಲ್ಲ, ಖಂಡಿತ ರಿಲೀಸ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ರು. ಇನ್ನು ಇರಾನ್ ಕೇಳಿದ್ದು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಬಂಧಿಸಬೇಕು ಅಂತ. ಇದಕ್ಕೆ ಅಮೆರಿಕದವರು ಸಾಧ್ಯನೇ ಇಲ್ಲ ಅಂತ ಉತ್ತರ ಕೊಟ್ರು. ಇಸ್ರೇಲ್ ಪ್ರಧಾನಿ ನಮ್ಮ ಫ್ರೆಂಡು, ಅವರನ್ನ ಬಂಧಿಸ್ತೀವಿ ಅನ್ನುವ ಕನಸನ್ನೂ ಕಾಣಬೇಡಿ ಅಂತ ಹೇಳಿದೆ. ಇನ್ನು ಫೈನಲ್ ಆಗಿ ಇರಾನ್ನವರು ಕೇಳಿದ್ದು, ಯುದ್ಧದಿಂದ ನಮಗಾದ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತ. ಆಗ ಅಮೆರಿಕದ ನಿಯೋಗ, ಖಂಡಿತ ಪರಿಹಾರ ಕೊಡ್ತೀವಿ, ಆದ್ರೆ ನಮ್ಮ ಷರತ್ತುಗಳನ್ನ ಪಾಲಿಸಿದ್ರೆ ಮಾತ್ರ ಅಂತ ಷರತ್ತು ಹಾಕಿದ್ರು. ಇದಿಷ್ಟು ಇರಾನ್ನವರ ಬೇಡಿಕೆಗೆ ಅಮೆರಿಕದವರ ಪ್ರತಿಕ್ರಿಯೆ. ಆದ್ರೆ ಅಮೆರಿಕದವರು ಇರಾನ್ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ರು. ಅಮೆರಿಕದವರು ಹಾರ್ಮುಜ್ ಜಲಮಾರ್ಗವನ್ನ ನಮ್ಗೆ ಒಪ್ಪಿಸಬೇಕು ಅಂತ ಕೇಳಿದ್ರು. ಆದ್ರೆ ಇರಾನ್ ನಾಯಕರು, ಹಾರ್ಮುಜ್ ಜಲಮಾರ್ಗವನ್ನ ಅಮೆರಿಕದವರಿಗೆ ಒಪ್ಪಿಸ್ತೀವಿ ಅನ್ನೋದನ್ನ ನೀವು ಕನ್ಸಲ್ಲೂ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಇರಾನ್ ಪರಮಾಣು ಉತ್ಪಾದನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಅಮೆರಿಕದವರು ಬೇಡಿಕೆ ಇಟ್ರು. ನ್ಯೂಕ್ಲಿಯರ್ ನಮ್ಮ ಶಕ್ತಿ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಇರಾನ್ ಕಡ್ಡಿ ತುಂಡಾದಂತೆ ರಿಯಾಕ್ಟ್ ಮಾಡ್ತು. ಅಷ್ಟಕ್ಕೂ ಸುಮ್ಮನಾಗ್ಲಿಲ್ಲ ಅಮೆರಿಕ. ಹಾಗಿದ್ರೆ ಯುರೇನಿಯಂ ನೀತಿಯನ್ನ ಕೈ ಬಿಡಬೇಕು ಅಂತ ಡಿಮ್ಯಾಂಡ್ ಮಾಡ್ತು. ನಮ್ಮ ಸಾರ್ವಭೌಮತ್ವವೇ ಯುರೇನಿಯಂ ನೀತಿ, ಆಗಲ್ಲ ಅಂತ ಹೇಳಿದ್ರು. ಇದರಿಂದ ಕೆರಳಿದ ಅಮೆರಿಕ ನಾಯಕರು, ಇದೆಲ್ಲ ಬಿಟ್ಬಿಡಿ, ಅಮೆರಿಕ ಆಡಳಿತವನ್ನ ನಂಬಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಯೋಚನೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಅಮೆರಿಕದವರನ್ನ ನಾವು ಯಾವತ್ತೂ ನಂಬಲ್ಲ ಅಂತ ಇರಾನ್ನವರು ತಿರುಗೇಟ್ ಕೊಟ್ಟೇ ಬಿಟ್ರು. ಅಮೆರಿಕದವರ ಒಪ್ಪಂದಕ್ಕೆ ಬರದಿದ್ರೆ ಮತ್ತೆ ದಾಳಿ ಮಾಡೇ ಮಾಡ್ತೀವಿ, ನಿಮ್ಮನ್ನ ಸರ್ವನಾಶ ಮಾಡ್ತೀವಿ, ನೋಡ್ತಾ ಇರಿ. ಆಯ್ತಪ್ಪ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಇರಾನ್ ನಿಯೋಗ ಅಮೆರಿಕದವರಿಗೆ ಉತ್ತರ ಕೊಟ್ಟು ಬಿಟ್ರು. ಹೀಗೆ ಅವರ ಷರತ್ತುಗಳಿಗೆ ಇವರು ಬಗ್ಲಿಲ್ಲ, ಇವರ ಷರತ್ತುಗಳನ್ನ ಅವರು ಒಪ್ಪಲಿಲ್ಲ. ಮಧ್ಯದಲ್ಲಿ ಪಾಕಿಸ್ತಾನ ನಾಯಕರು ಎಷ್ಟೇ ಮಧ್ಯವರ್ತಿ ಕೆಲಸ ಮಾಡಿದ್ರು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇರಾನ್ಗೆ ಕೆಟ್ಟ ಸುದ್ದಿ ಕಾದಿದೆ ಅಂತ ಹೇಳಿ ಇಸ್ಲಾಮಾಬಾದ್ನಿಂದ ಹೊರಟು ಹೋದ್ರು. We've been at it now for 21 hours and we've had a number of substantive discussions with the Iranians. That's the good news. The bad news is that we have not reached an agreement.
And I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. We were talking to the president consistently. I don't know how many times we talked to him, a half dozen times, a dozen times over the past 21 hours. We obviously also talked to Admiral Cooper, to Pete, to Marco, to the entire national security team. We talked to Scott Bessent a number of times. So look, we were constantly in communication with the team because we were negotiating in good faith. And we leave here with a very simple proposal, a method of understanding that is our final and best offer. We'll see if the Iranians accept it. ಸಂಧಾನ ಸಭೆ ವಿಫಲ ಆಗ್ತಿದ್ದಂತೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇರಾನ್ ಪಾಲಿಗೆ ಕೆಟ್ಟ ಸುದ್ದಿ ಅಂತ ಹೇಳಿ ಇಸ್ಲಾಮಾಬಾದ್ನಿಂದ ಹೊರಟು ಹೋದ್ರು. ಇನ್ನೊಂದು ಕಡೆ ಇರಾನ್ ಭದ್ರತಾ ಮುಖ್ಯಸ್ಥ ಇಬ್ರಾಹಿಂ ಅಜಿಜಿ ಅಮೆರಿಕದವರನ್ನ ನಾವು ಯಾವತ್ತೂ ನಂಬೋದಿಲ್ಲ, ಅವರ ದುರಹಂಕಾರ ವಸಾಹತುಶಾಹಿ ದರ್ಪಕ್ಕೆ ಬಗ್ಗಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಅಮೆರಿಕನರನ್ನು ನಂಬುವುದಿಲ್ಲ. ಅಮೆರಿಕನರಿಗೆ ದುರಹಂಕಾರ ಜಾಸ್ತಿ. ಅಮೆರಿಕನರದ್ದು ವಸಾಹತುಶಾಹಿ ನಡೆ. ಅಂಥವರು ಬೇರೆಯವರನ್ನ ಹೇಗೆ ಗೌರವಿಸ್ತಾರೆ? ಒಪ್ಪಂದಗಳನ್ನ ಹೇಗೆ ಗೌರವದಿಂದ ಸ್ವೀಕರಿಸ್ತಾರೆ? ಈ ಒಪ್ಪಂದ ನಮಗಿಂತ ಅಮೆರಿಕನರಿಗೆ ಮುಖ್ಯ. ಅವರು ನಮ್ಮ ನಿಯಮಗಳನ್ನು ಒಪ್ಪಿಕೊಳ್ಳದಿದ್ರೆ ನಾವು ನಮ್ಮದೇ ದಾರಿಯಲ್ಲಿ ಹೋಗ್ತೇವೆ. ಈಗಿರುವ ಪರಿಸ್ಥಿತಿಯಲ್ಲಿ ಏನೂ ಬದಲಾಗಲ್ಲ. ಹರ್ಮುಜ್ ಜಲಮಾರ್ಗಕ್ಕೆ ತೆರಿಗೆ ಹಾಕ್ತೇವೆ. ಯಾವುದೇ ದೇಶದ ಹಡಗುಗಳು ಬಂದ್ರೂ ಅಷ್ಟೇ. ಇರಾನ್ ಹಾಕಿದ ತೆರಿಗೆ ಕಟ್ಟಿ ಮುಂದೆ ಹೋಗಬೇಕು. ಇರಾನ್ಗೆ ರಾಷ್ಟ್ರೀಯ ಹಿತಾಸಕ್ತಿಗಳೇ ಮುಖ್ಯ. ಅಮೆರಿಕದವರು ಹದ್ದು ಮೀರಿದ್ರೆ ಉತ್ತರ ಕೊಡ್ತೇವೆ. ಹೀಗೆ ಇರಾನ್ ನಾಯಕರು ಅಮೆರಿಕದವರು ನಾನಾ ನೀನಾ ನೋಡೇ ಬಿಡೋಣ, ಹದ್ದು ಮೀರಿದ್ರೆ ಉತ್ತರ ಕೊಡ್ತೀವಿ ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಈಗ 5 ದಿನಗಳಿಂದ ತಣ್ಣಗಾಗಿದ್ದ ಕೊಲ್ಲಿಯಲ್ಲಿ ಮತ್ತೆ ಯುದ್ಧಕ್ಕೆ 3 ದೇಶಗಳು ಸಿದ್ಧವಾಗ್ತಿವೆ. ಆದರೆ ಈ ಸಲ ಇರಾನ್ನಲ್ಲಿ ಬರೀ ನಗರಗಳು, ಸರ್ಕಾರಿ ಆಸ್ತಿಗಳನ್ನಷ್ಟೇ ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮಾಡಿಲ್ಲ. ಬದಲಿಗೆ ಸಮುದ್ರದಲ್ಲಿ ಸಮರ ಶುರು ಮಾಡಲು ಅಮೆರಿಕ ಅಖಾಡಕ್ಕಿಳಿದಿದೆ. ಸಂಧಾನ ಸಭೆ ಮುರಿದು ಬೀಳ್ತಿದ್ದಂತೆ ಈ ಸಲ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ನೀಲನಕ್ಷೆ ರೆಡಿ ಮಾಡಿದ್ದು ಟ್ರಂಪ್ ಇರಾನ್ ಸರ್ವನಾಶ ಮಾಡೋಕೆ ಡೆಡ್ ಲೈನ್ ಘೋಷಣೆ ಮಾಡಿದ್ದಾರೆ. ಇನ್ನು ಅಮೆರಿಕ ಕಾಲಮಾನ ಸಂಜೆ 6 ಗಂಟೆಗೆ ಅಂದ್ರೆ ಭಾರತೀಯ ಸಮಯ ಬೆಳಗಿನ ಜಾವ 3:30ಕ್ಕೆ ನೋಡ್ತಾ ಇರಿ ಏನಾಗತ್ತೆ ಅಂತ. ಯಾರು ಊಹಿಸದ ರೀತಿಯಲ್ಲಿ ದಾಳಿ ಮಾಡ್ತೀವಿ, ಇರಾನ್ನಲ್ಲಿ ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಟ್ರಂಪ್ ಘೋರ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನೇ ತುರ್ತು ಘೋಷಣೆಯನ್ನ ಮಾಡ್ತೀನಿ ಅಂತಾನು ಟ್ರಂಪ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಟ್ರಂಪ್ ಸುದ್ದಿಗೋಷ್ಠಿ ಕರೆದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅಮೆರಿಕ ಹೇಗೆ ದಾಳಿ ಮಾಡುತ್ತೆ ಅಂತ ವರದಿಗಳಾಗ್ತಿವೆ. ಈ ಸಲ ಅಮೆರಿಕ ಮತ್ತು ಇಸ್ರೇಲ್ನವರು ಏಕಕಾಲಕ್ಕೆ ನೆಲ, ಜಲ ಮತ್ತು ಆಕಾಶದಿಂದ ಬಾಂಬ್ಗಳನ್ನ ಹಾಕಲು ಸಜ್ಜಾಗಿವೆ. ಈಗಾಗಲೇ ಇಸ್ರೇಲ್ ವಾಯುಪಡೆಗೂ ದಾಳಿ ಮಾಡೋಕೆ ರೆಡಿಯಾಗಿರಿ, ಎಲ್ಲಿ ಹೇಗೆ ದಾಳಿ ಮಾಡಬೇಕು ಹೇಳ್ತೀವಿ ಅಂತ ಅಮೆರಿಕ ಸಂದೇಶ ರವಾನಿಸಿದೆಯಂತೆ. ಮೊದಲು ಅಮೆರಿಕ ಇಸ್ರೇಲ್ ನೇರವಾಗಿ ಇರಾನ್ ದೇಶದಲ್ಲಿರುವ ಎಲ್ಲಾ ವಿದ್ಯುತ್ ಸ್ಥಾವರಗಳನ್ನ ನಾಶ ಮಾಡೋದು ಮೊದಲ ಟಾರ್ಗೆಟ್ ಆಗಿದೆಯಂತೆ. ಇರಾನ್ಗೆ ಸೇರಿದ ಎಲ್ಲಾ ವಾಣಿಜ್ಯ ಹಡಗುಗಳನ್ನ ನಿರ್ನಾಮ ಮಾಡೋಕೆ 2ನೇ ಟಾರ್ಗೆಟ್ ಫಿಕ್ಸ್ ಆಗಿದೆಯಂತೆ. 3ನೇ ಟಾರ್ಗೆಟ್ ಹಾರ್ಮುಜ್ ಜಲಕೇಂದ್ರಗಳಲ್ಲಿರುವ ಎಲ್ಲಾ ಭದ್ರತೆಯನ್ನು ಸರ್ವನಾಶ ಮಾಡಿ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದೆಯಂತೆ. ಕೊನೆಯದಾಗಿ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಎಲ್ಲಾ ಪರಮಾಣು ಉತ್ಪಾದನಾ ಘಟಕಗಳನ್ನ 4ನೇ ಟಾರ್ಗೆಟ್ ಮಾಡಿ ನಿರ್ನಾಮ ಮಾಡೋಕೆ ಅಮೆರಿಕ ಇಸ್ರೇಲ್ ರೆಡಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ನಾಳೆ ಅಮೆರಿಕ ಕಾಲಮಾನ ಸಂಜೆ 6 ಗಂಟೆಗೆ ಅಂದ್ರೆ ಭಾರತೀಯ ಕಾಲಮಾನ ಬೆಳಗಿನ ಜಾವ 3:30 ದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಹಾಗಂತ ಬರೀ ಘೋಷಣೆ ಮಾಡಿಲ್ಲ. ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಸೇನಾ ಪಡೆಗಳನ್ನು ಇರಾನ್ ಸುತ್ತಲೂ ನಿಯೋಜನೆಯನ್ನು ಕೂಡ ಮಾಡಿವೆ. ಅಮೆರಿಕ ಇರಾನ್ ಕಂಟ್ರೋಲ್ನಲ್ಲಿರೋ ಹಾರ್ಮುಜ್ ಜಲಮಾರ್ಗದ ಮೇಲೆ ದಾಳಿಗೆ ರೆಡಿಯಾಗಿದೆ. ಈ ಸಲ ಸಣ್ಣ ಪುಟ್ಟ ಕ್ಷಿಪಣಿಗಳನ್ನ ಮಾತ್ರ ಹಾಕಲ್ಲ, ಬದಲಿಗೆ ಕೆಂಪು ಸಮುದ್ರದಲ್ಲಿ ರಕ್ತದೋಕುಳಿ ನಡೆಸೋಕೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕೋದಕ್ಕೆ ಪ್ಲಾನ್ ರೆಡಿ ಮಾಡಿದೆ. ಈಗಾಗಲೇ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯಲ್ಲಿರೋ ಮಾರ್ಕ್ 7 ಪರಮಾಣು ಗುರುತ್ವಾಕರ್ಷಣೀಯ ಬಾಂಬ್ಗಳನ್ನ
ಪರೀಕ್ಷಾರ್ಥ ಪ್ರಯೋಗನೂ ನಡೆಸಿ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ. ಕೆಂಪು ಸಮುದ್ರದಲ್ಲಿ ಶೀತಲ ಸಮರದ ಶಕ್ತಿ ಪ್ರದರ್ಶನ ಅಂತಾನೂ ಅಮೆರಿಕದವರು ಟ್ಯಾಗ್ ಲೈನ್ ಹಾಕಿದ್ದಾರೆ. ಈ ದೃಶ್ಯ ನೋಡಿ, ಇದು ಹಾರ್ಮುಜ್ ಜಲಸಂಧಿಯ ಬಳಿ ಸಕ್ರಿಯವಾಗಿರುವ ಯುಎಸ್ ವಿಧ್ವಂಸಕ ನೌಕಾಪಡೆಗಳು. ಅಮೆರಿಕದ ಪೆಂಟಗನ್ ಅಧಿಕಾರಿಗಳೇ ಈ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅರೇಬಿಯನ್ ಸಮುದ್ರದಲ್ಲಿರುವ ಹಡಗುಗಳನ್ನ ಸುರಕ್ಷಿತವಾಗಿ ಹಾರ್ಮುಜ್ ಮೂಲಕ ಹಾದು ಹೋಗುವಂತೆ ಮಾಡ್ತೀವಿ. ಹಾರ್ಮುಜ್ ಸುರಕ್ಷಿತ ಕಾರಿಡಾರ್ ರಚಿಸೋದು ಅಮೆರಿಕದ ಗುರಿ. ಶೀಘ್ರದಲ್ಲೇ ಆ ಕೆಲಸ ಆಗತ್ತೆ ಅಂತ ಸಮುದ್ರದಲ್ಲಿ ಸಮರಕ್ಕೆ ಸಜ್ಜಾಗಿರುವ ವಿಡಿಯೋ ಹಾಕಿದೆ. ಇನ್ನು ಅಮೆರಿಕದವರು ಹಾರ್ಮುಜ್ಗೆ ಲಗ್ಗೆ ಹಾಕಿದ್ರೆ ಸರ್ವನಾಶ ಆಗ್ತಾರೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಪ್ರಯತ್ನಿಸ್ತಾ ಇರುವ ಅಮೆರಿಕದ ವಿಧ್ವಂಸಕರನ್ನ ಇರಾನ್ ಡ್ರೋನ್ ಮಟ್ಟ ಹಾಕಲು ಸಜ್ಜಾಗಿದೆ ಅಂತ ಕ್ಷಿಪಣಿಗಳು, ಡ್ರೋನ್ ದಾಳಿಗಳು ನಡೆಸುವ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿದೆ. ಮತ್ತೊಂದು ಕಡೆ ಅಮೆರಿಕದ ಯುದ್ಧ ನೌಕೆಗಳನ್ನ ನಿಲ್ಲಿಸಿರುವ ಜಾಗಕ್ಕೆ ಇರಾನ್ನ ನೌಕಾದಳ ಎಂಟ್ರಿ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಬಳಿ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ದಾಳಿಗೆ ರೆಡಿಯಾಗಿದ್ದು, ಅಮೆರಿಕ ನೌಕಾಪಡೆಯ ಹಡಗುಗಳನ್ನ ಸಮುದ್ರದಲ್ಲೇ ಮಂಥನ ಮಾಡೋ ಸಮಯ ಬಂದಿದೆ ಅಂತ ಐಆರ್ಜಿಸಿ ಹೇಳಿಕೆ ರಿಲೀಸ್ ಮಾಡಿದೆ. ಒಂದ್ ಕಡೆ ಸಮುದ್ರದಲ್ಲಿ ಸಮರ ಶುರು ಮಾಡೋಕೆ ಅಮೆರಿಕ ಇರಾನ್ ಸಜ್ಜಾಗ್ತಿದ್ರೆ, ಮತ್ತೊಂದ್ ಕಡೆ ಅಮೆರಿಕದ ಯಮಸ್ವರೂಪಿ ಯುದ್ಧ ವಿಮಾನಗಳು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಬಿಡಾರ ಹೂಡಿವೆ. ಇಸ್ರೇಲ್ನ ಅತ್ಯುನ್ನತ ಮಿಲಿಟರಿ ನಾಗರಿಕ ವಿಮಾನ ನಿಲ್ದಾಣ ಬೆನ್ ಗುರಿಯನ್ನಲ್ಲಿ ದೈತ್ಯ ಬೋಯಿಂಗ್ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನಗಳನ್ನು ನಿಲ್ಲಿಸಿದೆ ಅಮೆರಿಕ. ಇದಿಷ್ಟೇ ಅಲ್ಲ, ಇರಾನ್ ನೆಲಕ್ಕೆ ಅಮೆರಿಕದ 82ನೇ ವಾಯುಗಾಮಿ ಪಡೆಯ 2000 ಪ್ಯಾರಾಟ್ರೂಪರ್ ಸೈನಿಕರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಲೆಬನಾನ್ನ ರಾಜಧಾನಿ ಬೈರುತ್ನಲ್ಲಿ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಗುರಿಗಳ ಮೇಲೆ ಇಸ್ರೇಲಿ ವಾಯುಪಡೆಯ ವೈಮಾನಿಕ ದಾಳಿ ಶುರು ಮಾಡಿದೆ. ವರದಿಗಳ ಪ್ರಕಾರ ಹೆಜ್ಬುಲ್ಲಾ ಸಭೆ ನಡೀತಾ ಇದ್ದ ಕಟ್ಟಡವನ್ನ ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಈ ಸ್ಫೋಟದಲ್ಲಿ ಹಲವಾರು ಹೆಜ್ಬುಲ್ಲಾ ಬಂಡುಕೋರರ ಸಾವಾಗಿದೆ ಅಂತ ಐಡಿಎಫ್ ಹೇಳಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗ್ತಿದೆ. ಇದರಿಂದ ಮತ್ತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ LPG ತೈಲ ಬಿಕ್ಕಟ್ಟಿಗೆ ಒದ್ದಾಡಬೇಕಾದ ಸ್ಥಿತಿ ನಿರ್ಮಾಣ ಆಗ್ತಿದೆ. ಆದ್ರೆ ಜನರ ಕಷ್ಟ ಕೇಳಬೇಕಾಗಿರೋ ಶಾಸಕರಿಗೆ ಚಿಂತೆನೇ ಇಲ್ಲ. ಯಾಕಂದ್ರೆ ನಮ್ಮ ಶಾಸಕರು ಮಂತ್ರಿ ಸ್ಥಾನ ಕೇಳೋಕೆ ಕುರ್ಚಿಗೋಸ್ಕರ ದೆಹಲಿಗೆ ದಂಡಯಾತ್ರೆ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ ಸುರ್ಜೇವಾಲಾ ಮತ್ತು ಹೈಕಮಾಂಡ್ ನಾಯಕರು ಹೇಳಿದ್ರಂತೆ, 2.5 ವರ್ಷ ಆದ್ಮೇಲೆ ಸಂಪುಟ ಪುನಾರಚನೆ ಮಾಡ್ತೀವಿ, ನಾಯಕತ್ವ ಬದಲಾವಣೆ ಬಗ್ಗೆ ಯೋಚಿಸ್ತೀವಿ ಅಂತ. ಆದ್ರೆ 3 ವರ್ಷ ಆಗ್ತಾ ಇದ್ರು ಹೈಕಮಾಂಡ್ನವರು ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೆ ಸಂಪುಟ ಪುನಾರಚನೆ ಯಾವಾಗ ಮಾಡ್ತೀರಾ ಅಂತ ಕೇಳೋಕೆ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ 32 ಶಾಸಕರು ದೆಹಲಿಗೆ ಹೋಗಿದ್ದಾರೆ. ನಿಷ್ಕ್ರಿಯ ಸಚಿವರು ದೇವಲೋಕದಿಂದ ಇಳಿದು ಬಂದವರ ತರ ಆಡ್ತಿರೋ ಮಂತ್ರಿಗಳನ್ನ ಕಿತ್ತಾಕ್ಬೇಕು. ಹಿರಿಯರು ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಸಂಪುಟ ಪುನಾರಚನೆ ಯಾವಾಗ ಮಾಡ್ತೀರಾ ಅಂತ ಹೇಳಬೇಕು. ಇದನ್ನೇ ದೆಹಲಿ ನಾಯಕರ ಮುಂದೆ ಕೇಳ್ತೀವಿ ಅಂತ ಏರ್ಪೋರ್ಟ್ನಲ್ಲಿ ಶಾಸಕರು ಹೇಳಿಕೆನೂ ಕೊಟ್ಟು ಹೋದ್ರು. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್, ನೀನು ಲೀಡರ್ ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನಾವು 3 ಸರಿ 4 ಸರಿ 5 ಸರಿ ಗೆದ್ದಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 25-30 ಜನ 30 ಜನ ಏನ್ ಹೈಕಮಾಂಡ್ ಏನ್ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ, ಒಂದು 3 ಜನಕ್ಕೆ. ಈಗ ಸೀನಿಯರ್ ಇದ್ದಿರಲ್ಲ, ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಚಂದ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾರೆ. ಮಂತ್ರಿಮಂಡಲ ರಿಸರ್ವ್ ಮಾಡಿ
ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಕ್ ಬರ್ತಾ ಇದೆ. 2.5 ವರ್ಷದಲ್ಲೇ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿವಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-32 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ 7 ವರ್ಷಕ್ಕಾದ್ರು ನಮ್ಗೆ ಕೊಡಿ ಅಂತ ಕೇಳಿಸ್ತಿದೆ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ, ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ, ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ನಮಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದ್ದೀವಿ. ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಒಳ್ಳೆ ಆಡಳಿತ ಕೊಡಬೇಕಂತಕ್ಕಂಥ ನಮ್ಮೆಲ್ಲರ ಬಯಕೆ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬರು ಕೊಡೋದು ಒಳ್ಳೆಯದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ, ಕೆಲವರು ಫೋನಿಗೂ ಸಿಗಲ್ಲ. ಅವ್ರೇನು ದೇವಲೋಕದಿಂದ ಬಂದಿರೋರ ಥರ. ಈಗಾಗಲೇ 8 ಶಾಸಕರು ದೆಹಲಿ ತಲುಪಿದ್ದಾರೆ. ನಾಳೆ ಒಳಗೆ ಇನ್ನಷ್ಟು ಶಾಸಕರು ದೆಹಲಿಗೆ ಹೋಗೋದು ಫಿಕ್ಸ್ ಆಗಿದೆ. ಅದರಲ್ಲಿ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಶಿವಣ್ಣ ವಿ ಆನೇಕಲ್ ಶಾಸಕ, ಟಿ.ಬಿ. ಜಯಚಂದ್ರ ಶಿರಾ ಶಾಸಕ, ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕ ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕ, ಅಶೋಕ್ ಪಟ್ಟಣ್ ರಾಮದುರ್ಗ ಶಾಸಕ, ಡಿ.ಜಿ. ಶಾಂತನಗೌಡ ಹೊನ್ನಾಳಿ ಶಾಸಕ ಈ 3 ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ತಿಪಟೂರು ಶಾಸಕ ಕೆ ಷಡಕ್ಷರಿನೂ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಗ್ಗೆ ಮತ್ತೆ 4 ಶಾಸಕರು ದೆಹಲಿಗೆ ಹೋಗಲು ಟಿಕೆಟ್ ಬುಕ್ ಮಾಡಿದ್ದಾರೆ. ಅದರಲ್ಲಿ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ರೋಣ ಶಾಸಕ ಜಿಎಸ್ ಪಾಟೀಲ್, ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ದೆಹಲಿಗೆ ಹಾರೋದು ಫೈನಲ್ ಆಗಿದೆ. ಇನ್ನು 3ನೇ ಟೀಮ್ನಲ್ಲಿ ಹೋಗ್ತಿರೋರ ಪಟ್ಟಿಯಲ್ಲಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಬೀಳಗಿ ಶಾಸಕ ಜೆಟಿ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರು ರೆಡಿಯಾಗಿದ್ರೆ ಎಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ಶಾಸಕರು, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು, ಯುಬಿ ಬಣಕರ್ ಹಿರೇಕೆರೂರು ಶಾಸಕರು ಇವರು ಕೂಡ ದೆಹಲಿಗೆ ಹೋಗಲಿದ್ದಾರೆ. ಹಾಗೆಯೇ ಯಶವಂತರಾಯ ಪಾಟೀಲ್ ಇಂಡಿ ಶಾಸಕರು, ಅದೇ ರೀತಿಯಾಗಿ ಅಪ್ಪಾಜಿನಾಡಗೌಡ ಮುದ್ದೇಬಿಹಾಳದ ಶಾಸಕರು, ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡ ಇವರು ಕೂಡ ದೆಹಲಿಗೆ ಹೋಗೋದು ನಿರ್ಧಾರ ಆಗಿದೆ. ಇನ್ನು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹೆಟ್ನಾಳ್, ಅದೇ ರೀತಿಯಾಗಿ ಶ್ರೀರಂಗಪಟ್ಟಣದ ಶಾಸಕರಾಗಿರುವ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಕೂಡ ದೆಹಲಿಗೆ ಹೋಗುವಂತಹ ಈ ಒಂದು ಟೀಮಲ್ಲಿರುವ ಸದಸ್ಯರಾಗಿದ್ದಾರೆ. ಸಂಪುಟ ಪುನಾರಚನೆಗೆ ಆಗ್ರಹಿಸಿ ದೆಹಲಿಗೆ ದಂಡೆತ್ತಿ ಹೋಗ್ತಿರೋ ಕಾಂಗ್ರೆಸ್ ಶಾಸಕರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನ್ ಪ್ರತಿಕ್ರಿಯೆ ಕೊಟ್ಟರು? ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು ಹೋಗ್ಲಿ, ನಮ್ಮದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಆಗತ್ತಾ? ದೆಹಲಿಗೆ ದಂಡಯಾತ್ರೆ ಹೋದವರಿಗೆ ಸಿಹಿನೋ ಕಹಿನೋ ಅನ್ನೋದು ಗೊತ್ತಾಗಕ್ಕೆ ಇನ್ನೂ 3-4 ದಿನ ಕಾಯ್ಬೇಕಾಗತ್ತೆ. ಇದೀಗ ಭಾರತದ ಗಾನ